ಈ ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಆಯಿತು ನನ್ನ ಕತೆ. ಇದು ವಿಡಿಯೋ ಮಾಡೋದು ತುಂಬ ಈಸಿ ಅಂತ ಅಂದ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಕಷ್ಟ ಇದೆ. ನಾನು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆದಮೇಲೆ ನನಗೆ ಗೊತ್ತಾಯಿತು ಕಷ್ಟ ಇದೆ ಅಂತ. ಈಗ ಇದು ವಿಡಿಯೋ ನೋಡಿ, ಪ್ರಾಪರಾಗಿ ಚಿಕನ್ ಕರಿ ಮಾಡುವ ರೆಸಿಪಿ ಎಕ್ಸ್ಪ್ಲೈನ್ ಮಾಡುವ ಅಂತ ಮಾಡ್ಲಿಕ್ಕೆ ಹೊರಟಿದ್ದು, ಆದರೆ ಆಗಲೇ ಇಲ್ಲ. ಕೊನೆಗೆ ಏನೋ ಒಂದಾಯಿತು. ವಿಡಿಯೋ ಮಾಡೋಕ್ಕೆ ಅಡುಗೆ ಮಾಡಿಬಿಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೋದರೆ ಅದು ಕಾನ್ಷಿಯಸ್ ಆಗಿ ಅರ್ಧ ರೆಸಿಪಿ ಮರ್ತು ಹೋಗ್ತದೆ. ಅಕಸ್ಮಾತ್ ರೆಸಿಪಿ ನೆನಪಿತ್ತು ಅಂತಂದರೆ ಅದು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡಬೇಕಾದ್ರೆ ಅರ್ಧಂಬರ್ಧ ವಿಡಿಯೋ ಮಾಡಲಿಕ್ಕೆ ಮರ್ತೋಗ್ತದೆ, ಮಿಸ್ ಆಗ್ತದೆ. ಇಲ್ಲಿ ಮತ್ತೆ ಮಿಸ್ ಆಯ್ತಲ್ಲ, ಮತ್ತೆ ಇನ್ನೊಂದು ಸಲ ರೆಕಾರ್ಡ್ ಮಾಡುವ ಅಂತ ಮಾಡೋ ಆಪ್ಷನ್ ಕೂಡ ಇಲ್ಲ. ಏನೋ ಒಂದು ಮಾಡಿ ರೆಕಾರ್ಡಿಂಗ್ ಎಲ್ಲ ಮುಗಿಸಿ ಅಪ್ಲೋಡ್ ಮಾಡಬೇಕು ಅಂತಂದರೆ ಹಾಗೆ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ, ಅದನ್ನು ಕುತ್ಕೊಂಡು ಎಡಿಟ್ ಮಾಡಬೇಕು. 1 hour ವಿಡಿಯೋ ಮಾಡ್ಲಿಕ್ಕೆ ತೊಗೊಂಡ್ರೆ 2 hour ಎಡಿಟ್ ಮಾಡ್ಲಿಕ್ಕೆ ತೊಗೊಳುತ್ತೆ. ಅದು ನನಗೆ ಎಡಿಟಿಂಗ್ ಬರದೇ ಇರೋಳಿಗೆ, ಎಡಿಟಿಂಗ್ ಬಗ್ಗೆ ಏನೂ ಐಡಿಯಾನೇ ಇಲ್ಲದೆ ಇರೋಳಿಗೆ ಅಷ್ಟು ಟೈಮ್ ತೊಗೊಳುತ್ತೆ. ಇನ್ನು ಪ್ರಾಪರಾಗಿ ಎಡಿಟಿಂಗ್ ಕಲಿತು ಮಾಡಿ ಅವ್ರಿಗಿನ್ನೆಷ್ಟು ಟೈಮ್ ತೊಗೊಳುತ್ತೋ ದೇವರಿಗೆ ಗೊತ್ತು. ಅಷ್ಟು ಪೇಷನ್ಸ್ ನನಗಂತೂ ಇಲ್ಲ. ಇನ್ನು ವಿಡಿಯೋ ಎಲ್ಲ ಮಾಡಿದರೂ ಮ್ಯೂಸಿಕ್ ಹಾಕ್ಲಿಕ್ಕೆ ಆಗೋದಿಲ್ಲ, ರಿಸ್ಟ್ರಿಕ್ಷನ್ಸ್ ಇರ್ತದೆ. ವಾಯ್ಸ್ ಓವರ್ ಕೊಡೋಣ ಅಂತ ಅಂದರೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರೋದಿಲ್ಲ ಸ್ಟಾರ್ಟಿಂಗಲ್ಲಿ. ನಾನು ಇಲ್ಲಿ ತನಕ ಮಾಡಿರೋ ವಿಡಿಯೋನ ನೋಡಿದವರೆಲ್ಲ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು, ಇದು ಸ್ಕೂಲಲ್ಲಿ ಪಾಠ ಮಾಡಿರೋ ಥರ ಇದೆ ಅಂತ. ತುಂಬ ಕಾನ್ಷಿಯಸ್ ಆಗಿ ಮಾತಾಡ್ತಾ ಇದ್ದೆ. ಅದಕ್ಕೆ ಈ ವಿಡಿಯೋದಲ್ಲಿ ಆ ಥರ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಮಾತಾಡ್ತಾಯಿದ್ದೀನಿ. ಗೊತ್ತಿಲ್ಲ, ಇದು ಹೀಗೆ ಆಗಿರ್ಬೋದು. ಇನ್ನು ವಾಯ್ಸ್ ಓವರ್ ಕೊಡಬೇಕು, 3 minutes ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕು ಅಂತಂದರೆ ಏನೆಲ್ಲ ಮಾತಾಡಬೇಕು? ಅಷ್ಟೊಂದು ವಿಷಯನೇ ಸಿಗಲ್ಲ ನನಗೆ ಮಾತಾಡಲಿಕ್ಕೆ. ಸ್ಕೂಲಲ್ಲೆಲ್ಲ ಒಂದು ಟಾಪಿಕ್ ಕೊಟ್ಟು 1 minute ಮಾತಾಡಿ ಅಂತ ಹೇಳಿದರೆ ಮಾತಾಡ್ಲಿಕ್ಕೆ ಬರ್ತಾ ಇರಲಿಲ್ಲ ನನಗೆ. ಇಲ್ಲಿ 3 minutes ಏನು ಮಾತಾಡಲಿ ನಾನು? ಚಿಕನ್ ಕರಿ ಮಾಡಿ ಅದರ ರೆಸಿಪಿ ಹೇಳ್ಕೊಡೋಣ ಅಂತ ಸ್ಟಾರ್ಟ್ ಮಾಡಿ ಅದು ಹೇಳೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಚಿಕನ್ ಕರಿ ಅಂತೂ ಚೆನ್ನಾಗಿತ್ತು. ವಿಡಿಯೋ ಮಾಡಲಿಕ್ಕಾಗಲಿಲ್ಲಲ್ಲ ಅನ್ನೋ ಬೇಜಾರಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದೆ ಚಿಕನ್ ಕರಿ ಜೊತೆ. ನಿಮ್ದಾಯ್ತಲ್ಲ ಊಟ? ಸರಿ, ಮಲ್ಕೊಳ್ಳಿ. ಗುಡ್ ನೈಟ್.